Namaste, dear learners. I would like to welcome you people to our series of video lessons on the novel The English Teacher, which is prescribed for BA 4th semester, Basic English, Rani Chennamma University, Belagavi. As you know, The English Teacher is written by R.K. Narayan, one of the best known Indian English novelists. And I am Basavaraj Bilgi, Assistant Professor of English, GFGC, Yergatti. Friends, I hope you remember in our previous video class, we have discussed how the old woman who came from the village has acclimatized herself with the atmosphere of Krishna's house, and how she became fond of the baby, and how baby became fond of that old woman as well, how Susila well gelled with the old woman. ವಯಸ್ಸಾದಂಥ ಹೆಣ್ಣುಮಗಳ ಜೊತೆ ಸುಶೀಲಾ, ಲೀಲಾ ಮತ್ತು ಕೃಷ್ಣ ಯಾವ ರೀತಿ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸ್ತಾ ಇದ್ದರು ಅನ್ನುವಂತಹ ವಿಚಾರಗಳನ್ನು ನಮ್ಮ ಹಿಂದಿನ ವಿಡಿಯೋ ತರಗತಿಯಲ್ಲಿ ನಾವು ಚರ್ಚಿಸಿದ್ದೇವೆ. ಈ ಒಂದು ವಿಡಿಯೋ ಲೆಸನ್ನಲ್ಲಿ ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್ ಆಫ್ಟರ್ ದ್ಯಾಟ್. ಆ್ಯಂಡ್ one day, this is the 6th session of chapter 2, please remember. One day Krishna was sitting in his room, and he had less work on that particular day in college, because he had only 2 periods, ಕೇವಲ 2 ತರಗತಿಗಳನ್ನು ತೆಗೆದುಕೊಂಡು ಮನೆಗೆ ಬಂದಂತಹ ಕೃಷ್ಣ was sitting in his room and thinking about all sorts of things, and he has engaged a class on a novel called Pride and Prejudice, and also another composition class. ಒಂದು ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್ ಅನ್ನುವಂತಹ ಕಾದಂಬರಿಯ ಕುರಿತು ಒಂದು ಪಾಠವನ್ನು ಮಾಡಿರ್ತಾನೆ. ಅದೇ ರೀತಿ ಒಂದು ಕಂಪೋಸಿಷನ್ ಕ್ಲಾಸ್, ಬರವಣಿಗೆಯ ಇಂಗ್ಲೀಷ್ ಭಾಷೆಯ ಬರವಣಿಗೆಯ ಕುರಿತು ಮತ್ತೊಂದು ತರಗತಿಯನ್ನು ಮಾಡಿ he was feeling very relaxed. He sat in front of his table after taking his morning coffee. ಮುಂಜಾನೆ ಪ್ರತಿದಿನದಂತೆ ಆ ದಿನವೂ ಕೂಡ ಕಾಫಿಯನ್ನು ಕುಡಿದಾದ ನಂತರ ತನ್ನ ರೂಮಿನಲ್ಲಿ ಹೋಗಿ ತನ್ನ ಪುಸ್ತಕಗಳನ್ನು ಇಟ್ಟಿರುವಂತಹ ಟೇಬಲ್ ಮುಂದ್ಗಡೆ ಕುಳಿತುಕೊಂಡಿದ್ದಾನೆ. ಆ್ಯಂಡ್ there are a lot of books on the table and many small pieces of papers are spilled in the room. ಆ ರೂಮ್ನಲ್ಲಿ ಅವನ ಟೇಬಲ್ ಮೇಲೆ ಹಲವಾರು ಪುಸ್ತಕಗಳು ಇದ್ದಾವೆ. ಅದೇ ರೀತಿ ಹಲವಾರು ಪೇಪರ್ ತುಂಡುಗಳು ಕೂಡ ಅಲ್ಲೇ ಆ ರೂಮ್ನಲ್ಲಿ ಬಿದ್ದಿದ್ದಾವೆ. he opens the drawer of the table. ಆ ಟೇಬಲ್ನಲ್ಲಿರುವಂತಹ ಡ್ರಾವರ್ನ ಓಪನ್ ಮಾಡ್ತಾನೆ. ಆ್ಯಂಡ್ he comes across to one of his own writings. ತಾನೇ ಹಿಂದೊಂದು ದಿನ ಬರೆದಿರುವಂತಹ ಒಂದು ಕವಿತೆಯನ್ನು ನೋಡ್ತಾನೆ. ಆ್ಯಂಡ್ ಸಡನ್ಲಿ ಅ ಸಬ್ಕಾನ್ಷಿಯಸ್ ಮೈಂಡ್ ಆಫ್ ಕೃಷ್ಣ ಕಮ್ಸ್ ಅಲೈವ್. ಅವನಿಗೆ ನಾನು ಮೊದಲು ಎಂಥ ಚೆನ್ನಾಗಿ ಕವಿತೆಗಳನ್ನು ಬರೀತಾ ಇದ್ದೆ, ಈಗೇಕೆ ಹೀಗಾಗಿದೆ ನನಗೆ ಅನ್ನುವಂತಹ ವಿಚಾರಗಳು ಅವನ ತಲೆಯಲ್ಲಿ ಬರ್ತವೆ. ಆ್ಯಂಡ್ he thinks how he tried to get his poems published. ತನ್ನ ಕವಿತೆಗಳನ್ನು ಪಬ್ಲಿಷ್ ಮಾಡುವ ಸಲುವಾಗಿ ಎಷ್ಟು ಪ್ರಯತ್ನವನ್ನು ಪಟ್ಟಿದ್ದ ಅನ್ನುವಂತಹ ವಿಚಾರಗಳನ್ನು ಕೂಡ he remembers. And finally he published a book in which he has written his own thoughts on life and nature and humanity. ಅವನು ಕೊನೆಯದಾಗಿ 2 ವರ್ಷಗಳ ಹಿಂದೆ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿಸಿರ್ತಾನೆ. ಆ ಪುಸ್ತಕದಲ್ಲಿ ಅವನು ತನ್ನ ವಿಚಾರಗಳು, ಜೀವನದ ಬಗ್ಗೆ, ಪ್ರಕೃತಿಯ ಬಗ್ಗೆ ಹಾಗೂ ಮಾನವೀಯತೆ ಬಗ್ಗೆ ತನ್ನ ವಿಚಾರಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿರ್ತಾನೆ. ಅಲಾಂಗ್ ವಿತ್ ದೀಸ್ ಥಿಂಗ್ಸ್, ಸಣ್ಣ ಸಣ್ಣ ಬರವಣಿಗೆಗಳ ಜೊತೆಗೆ he had also written many big poems on miscellaneous topics. ವಿವಿಧ ರೀತಿಯ ವಿಷಯಗಳನ್ನು ಇಟ್ಕೊಂಡು ಅವನು ಹಲವಾರು ಕವಿತೆಗಳನ್ನು ಕೂಡ
ಬರೆದಿರ್ತಾನೆ. ಆ್ಯಂಡ್ ಹಿ ಹ್ಯಾಸ್ ಆಲ್ಸೋ ರಿಟನ್ ಎನ್ ಎಪಿಕ್ ಸ್ಕೇಲ್ ಪೋಯಮ್, ಒಂದು ಬಹಳಷ್ಟು ದೊಡ್ಡದಾದಂತಹ ಕವಿತೆಯನ್ನು ಬರೆದಿರ್ತಾನೆ, ವಿಚ್ ಈಸ್ ಅನ್ಫಿನಿಶ್ಡ್, ಇನ್ನು ಅದು ಏನು ಮುಗಿದಿರೋದಿಲ್ಲ ಆ ಕವಿತೆ. He had written some of his poems in English and some poems in Tamil language. ಅವನು ತಮಿಳು ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಬರೀತಿದ್ದ. ಕೆಲವೊಂದಿಷ್ಟು ಕವಿತೆಗಳನ್ನು ಇಂಗ್ಲೀಷ್ನಲ್ಲಿ ಬರೆದರೆ ಇನ್ನೂ ಕೆಲವೊಂದಿಷ್ಟು ಕವಿತೆಗಳನ್ನು ತಮಿಳು ಭಾಷೆಯಲ್ಲಿ ಬರಿತಾ ಇದ್ದ ಕೃಷ್ಣ. ಆ್ಯಂಡ್ he thought of himself as he will contribute for the enrichment of Tamil and English language in the future. ಮುಂದೆ ಬರುವಂತಹ ಭವಿತವ್ಯದಲ್ಲಿ ನಾನು ಒಬ್ಬ ಉತ್ತಮ ಬರಹಗಾರನಾಗಿ ಹೊರಹೊಮ್ಮಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ಮಹತ್ವಾಕಾಂಕ್ಷೆಯನ್ನು ಕೃಷ್ಣ ಹೊಂದಿದ್ದ. ಆ್ಯಂಡ್ he thinks that one day he will become very good poet, a recognized poet around his people. And he thinks, how many days have I wasted not writing anything else? ನಾನು 2 ವರ್ಷಗಳ ಹಿಂದೆ ಬರೆದನ್ನು ಬಿಟ್ಟು ಅದಾದ ನಂತರ ಏನನ್ನು ಬರೆದಿಲ್ಲ, ಅದಕ್ಕಾಗಿ ಐ ಹ್ಯಾವ್ ಲಾಸ್ಟ್ ಆಲ್ ಮೈ ಟೈಮ್ ಆ್ಯಂಡ್ ಟುಡೇ ಐ ವಿಲ್ ಹ್ಯಾವ್ ಟು ಮೇಕ್ ಕಂಪೆನ್ಸೇಷನ್ ಫಾರ್ ಆಲ್ ದ ಟೈಮ್ ಐ ಹ್ಯಾಡ್ ಲಾಸ್ಟ್. ಇಲ್ಲಿಯವರೆಗೂ ನಾನು ಖಾಲಿ ಲೇಜಿಯಾಗಿ ಕಳೆದಿರುವಂತಹ ಸಮಯವನ್ನು ನಾನು ಕವರ್ ಅಪ್ ಮಾಡಿಕೊಳ್ಬೇಕು ಅಂತ ಕೃಷ್ಣ ವಿಚಾರ ಮಾಡ್ತಾನೆ. ಹಿ ಟೇಕ್ಸ್ ಹಿಸ್ ಪೆನ್ ಆ್ಯಂಡ್ ಡಿಪ್ಡ್ ಇಟ್ ಇನ್ ಇಂಕ್ ಆ್ಯಂಡ್ ಸ್ಯಾಟ್ ಹೆಸಿಟೇಟಿಂಗ್, ಎವ್ರಿಥಿಂಗ್ ವಾಸ್ ರೆಡಿ ಎಕ್ಸೆಪ್ಟ್ ಅ ಸಬ್ಜೆಕ್ಟ್. ಆವಾಗ ಒಂದು ಪೆನ್ನನ್ನು ತೆಗೆದುಕೊಂಡು ಇಂಕ್ ಬಾಟಲಿಯಲ್ಲಿ ಅದನ್ನು ಅದ್ದಿ ತೆಗೆದು ಇನ್ನೇನು ಬರಿಬೇಕಂತ ರೆಡಿ ಆಗ್ತಾನೆ. ಆದರೆ ಯಾವ ವಿಷಯದ ಕುರಿತು ಬರಿಬೇಕು ಅನ್ನುವಂತಹ ಒಂದು ಕನ್ಫ್ಯೂಷನ್ ಅವನಲ್ಲಿ ಪ್ರಾರಂಭ ಆಗ್ತದೆ. ದೆನ್ ಹಿ ಆಸ್ಕ್ಸ್ ಹಿಮ್ಸೆಲ್ಫ್ ಅ ಕ್ವೆಶನ್, ವಾಟ್ ಶುಡ್ ಐ ರೈಟ್ ಅಬೌಟ್? ಎದ್ರ ಬಗ್ಗೆ ಬರಿಬೇಕು ಅಂತ ಕೃಷ್ಣ ಥಿಂಕ್ ಮಾಡ್ತಾನೆ. ಅದೇ ಸಮಯಕ್ಕೆ ವಾಟ್ ಹ್ಯಾಪನ್ಸ್, ಸುಶೀಲಾ ಕಮ್ಸ್ ಇನ್ ಟು ಹೀಸ್ ರೂಮ್ ವಾಚಿಂಗ್ ದ ಪೇಜಸ್ ಓವರ್ ಮೈ ಶೋಲ್ಡರ್. His wife came and stood behind him, and she starts watching on the papers on the table. ಅವನು ಪುಸ್ತಕ ಟೇಬಲ್ ಮೇಲೆ ಇಟ್ಟಂಥ ಪೇಪರ್ಗಳನ್ನು ನೋಡ್ತಾ ಅವನ ಹಿಂದ್ಗಡೆ ಅವಳು ನಿಲ್ತಾಳೆ. then she shouts, oh, the poetry book is out. ಪುಸ್ತಕಗಳನ್ನು ಕವಿತೆಯನ್ನು ಬರೆಯುವಂಥ ಪುಸ್ತಕ ಹೊರಗೆ ಬಂದಿದೆ, ಹೊರಗೆ ತೆಗೆದಿದ್ದೀಯಾ ಅಂತ ಸುಶೀಲಾ ಸಂತೋಷದಲ್ಲಿ ಹೇಳ್ತಾಳೆ. ಆ್ಯಂಡ್ ಸಿ ಆಸ್ಕ್ಸ್ ಹಿಮ್, ವೈ ಆರ್ ಯು ವಾಚಿಂಗ್ ಲೈಕ್ ಬ್ಲ್ಯಾಂಕ್ಲಿ? ಆ ರೀತಿ ಯಾಕೆ ನೋಡ್ತಾ ಕುಳ್ತಿದೀಯಾ ಅಂತ ಕೃಷ್ಣನನ್ನು ಸುಶೀಲಾ ಕೇಳ್ತಾಳೆ. ಆ್ಯಂಡ್ ದೆನ್ ಕೃಷ್ಣ ಪುಟ್ಸ್ ಅವೇ ಹಿಸ್ ಬುಕ್ ಆ್ಯಂಡ್ ಸೇಸ್, ಅವಳ ಆ ಪುಸ್ತಕವನ್ನು ತೆಗೆದಿಟ್ಟು ಕೃಷ್ಣ ಹೇಳ್ತಾನೆ, ಸಿಟ್ ಡೌನ್, ಕುಳಿತುಕೊಳ್ಳು ಅಂತ ಒಂದು ಸ್ಟೂಲನ್ನು ಬಾಜು ತೆಗೆದುಕೊಂಡು ಅವಳನ್ನು ಕುಂದಿರಿಸ್ತಾನೆ. She says, I will not interrupt you, I will not disturb you, you just go on writing your poetry, she says. And she also says, you may forget what you want to write. ನಾನು ಬಂದೆ ಅಂತಂದರೆ ನಿನ್ನ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗಿ ನೀನು ಏನು ಬರೀಬೇಕಂತ ಅಂದ್ಕೊಂಡಿದ್ದೀಯಾ ಅದು ಡಿಸ್ಟ್ರ್ಯಾಕ್ಟ್ ಆಗ್ಬೋದು, ತಪ್ಪಬೋದು, ಅದಕ್ಕಾಗಿ ಐ ವಿಲ್ ಗೋ ಅಂತ she says. And then Krishna says, for the mocking words of Sushila, Krishna says, one day I want to fill this notebook with my poems and my book will be read all over the world, he says. ಇಲ್ಲ, ನೀನು ನನ್ನ ನೋಡಿ ನಗಬೇಡ, ನಾನು ಒಂದಿಲ್ಲ ಒಂದು ದಿನ ಈ ಪುಸ್ತಕವನ್ನು ನನ್ನ ಕವಿತೆಗಳಿಂದ ತುಂಬಿಸ್ತೇನೆ, ಅದಾದ ನಂತರ ಇಡೀ ಜಗತ್ತಿನಲ್ಲಿ ನನ್ನ ಕವಿತೆಗಳನ್ನು ಓದುವಂಥ ಜನರು ಇರ್ತಾರೆ ಅಂತ ಕೃಷ್ಣ ಸುಶೀಲಳಿಗೆ ಹೇಳ್ತಾನೆ. ದೆನ್ ಸಿ ಪ್ಲಕ್ಸ್ ದಟ್ ನೋಟ್ಬುಕ್, ಅವನ ಕೈಯಲ್ಲಿರುವಂತಹ ಅವನ ಡೈರಿಯನ್ನು ಕಸಿದುಕೊಂಡು ಸಿ ಓಪನ್ಸ್ ದ ಬುಕ್ ಆ್ಯಂಡ್ ಸೇಸ್, ದೇರ್ ಆರ್ 1000 books pages in this book and you have hardly filled first 10 pages and you say that you are going to fill this book with your poems. ಅಲ್ಲ, ಈ ಪುಸ್ತಕದಲ್ಲಿ 1000 ಪೇಜ್ಗಳಿವೆ, ನೀನು ಈಗ ಕೇವಲ ಮೊದಲ 10 ಪೇಜ್ಗಳನ್ನು ಫಿಲ್ಲಪ್ ಮಾಡಿದೀಯಾ, ಅಂದರೆ ಕವನಗಳನ್ನು ಬರೆದಿದ್ದೀಯಾ, ಈ 1000 ಕವಿತೆಗಳನ್ನು ಬರೆಯುತ್ತೇನೆ ಅಂತ ಹೇಳ್ತಾ ಇದ್ದೀಯಾ, ಅದು ಹೇಗೆ ಸಾಧ್ಯ ಅಂತೇಳಿ ಸುಶೀಲಾ
mocks Krishna. And then Krishna says, the trouble he is, I have not enough subjects to write on. ಐ ನೋ ಮೆನಿ ಥಿಂಗ್ಸ್, ನನಗೆ ಬಹಳಷ್ಟು ವಿಚಾರಗಳ ತಲೆಯಲ್ಲಿ ಬರ್ತವೆ, ಆದರೆ ಹೇಗೆ ಬರೆಯಬೇಕು ಅನ್ನುವುದೇ ನನಗೆ ಭ್ರಮೆಯಾಗಿದೆ ಅಂತ ಕೃಷ್ಣ ಹೇಳ್ತಾನೆ. ಆ್ಯಂಡ್ he says now he is talking about writer's block ಅಂತ ನಾವೇನು ಕರಿತೀವಿ, ಅದ್ರ ಬಗ್ಗೆ he talks. And then Susila jokingly tells Krishna, let me see what you write about me. ನೋಡೋಣ, ನೀನು ನನ್ನ ಬಗ್ಗೆ ಬರೀ ಕವಿತೆಯನ್ನು ಹೇಗೆ ಬರಿತೀಯಾ ನೋಡೋಣ ಅಂತ ಸುಶೀಲಾ ಕೃಷ್ಣನಿಗೆ ಒಂದು ಸಲಹೆಯನ್ನು ಕೊಡ್ತಾಳೆ. ದೆನ್ ಕೃಷ್ಣ ಸೇಸ್, ಇಟ್ ಈಸ್ ಅ ಬ್ಯೂಟಿಫುಲ್ ಐಡಿಯಾ, ಐ ಕ್ರೈಡ್. ಹಿ ಸೇಸ್, ಇದೊಂದು ಭಾಳ ಸುಂದರವಾದಂತಹ ವಿಚಾರ ಅಂತ ಅವಳಿಗೆ ಹೇಳ್ತಾನೆ. ಲೆಟ್ ಮಿ ಸಿ ಯು, ನಾನು ನಿನ್ನ ನೋಡ್ತೇನೆ ಮೊದಲು, ಅದಾದ ನಂತರ ಕವಿತೆಯನ್ನು ಬರಿತೇನೆ ಅಂತ ಕೃಷ್ಣ ಸುಶೀಲಾಳಿಗೆ ಹೇಳ್ತಾನೆ. ಆ್ಯಂಡ್ he makes her to sit on the stool as if he is a painter, as if he is a photographer. He makes all kinds of arrangement, and then he says, yes, you are looking very beautiful, and now I can write a poem about you. ಸುಶೀಲಾ, ನೀನು ನನ್ನ ಬಗ್ಗೆ ಎಂತಹ ಕವಿತೆಯನ್ನು ಬರಿತೀಯಾ ನೋಡೋಣ ಅಂತ ಸುಶೀಲಾ ಹೇಳಿದಾಗ ಕೃಷ್ಣ ಅವಳನ್ನೇ ಚೇರ್ ಮೇಲೆ, ಸ್ಟೂಲ್ ಮೇಲೆ ಒಂದು ಮಾಡೆಲ್ ಆಗಿ ಕೂಡಿಸ್ಕೊಂಡು ಕವಿತೆಯನ್ನು ಬರೆಯುವುದಕ್ಕೆ ನಿರ್ಧಾರ ಮಾಡ್ತಾನೆ. ಆ್ಯಂಡ್ ಹಿ ಟುಕ್ ಹೀಸ್ ಫೌಂಟನ್ ಪೆನ್, ಒಂದು ಫೌಂಟನ್ ಪೆನ್ ಇರ್ತದೆ ಒಂದು, ಆ ಪೆನ್ನನ್ನು ತೆಗೆದುಕೊಂಡು ಹಿ ಸ್ಟಾರ್ಟ್ಸ್ ರೈಟಿಂಗ್ ಆನ್ ದ ಪೇಜ್. ಆ ಕವಿತೆ ಹೇಗೆ ಪ್ರಾರಂಭ ಆಗ್ತಿತ್ತು ಅಂತಂದರೆ, ಸಿ ವಾಸ್ ಅ ಪ್ಯಾಂಟಮ್ ಆಫ್ ಡಿಲೈಟ್ ವೆನ್ ಫಸ್ಟ್ ಸಿ ಗ್ಲೀಮ್ಡ್ ಅಪಾನ್ ಮೈ ಸೈಟ್, ಅ ಲವ್ಲಿ ಅಪಾರಿಷನ್ ಸೆಂಟ್ ಟು ಬಿ ಅ ಮೊಮೆಂಟ್ಸ್ ಆರ್ನಮೆಂಟ್. ದ ಪೋಯಮ್ ವೆಂಟ್ ಫಾರ್ 30 ಲೈನ್ಸ್. ಆ ಕವಿತೆ ಒಂದು 30 ಸಾಲುಗಳ ಕವಿತೆಯನ್ನು ಬರಿತಾನೆ. ಆ್ಯಂಡ್ ಕೊನೆಯ ಸಾಲುಗಳು ಈ ರೀತಿಯಾಗಿರ್ತವೆ. ಆ್ಯಂಡ್ ಯೆಟ್ ಎ ಸ್ಪಿರಿಟ್ ಸ್ಟಿಲ್ ಆ್ಯಂಡ್ ಬ್ರೈಟ್ ವಿತ್ ಸಮಥಿಂಗ್ ಆಫ್ ಎನ್ ಏಂಜಲ್ ಲೈಟ್. ಈ ರೀತಿಯಾಗಿ ಕವಿತೆ ಪ್ರಾರಂಭ ಮತ್ತು ಕೊನೆ ಇರುತ್ತದೆ. ಆವಾಗ ಸುಶೀಲಾ ಬಿಕಮ್ಸ್ ವೆರಿ ಹ್ಯಾಪಿ ದ್ಯಾಟ್ ಇನ್ಸ್ಟಂಟ್ಲಿ ಕೃಷ್ಣ ಹ್ಯಾಸ್ ರಿಟನ್ ಸಚ್ ಅ ಲಾಂಗ್ ಪೋಯಮ್ ಅಬೌಟ್ ಹರ್. ಅದೇ ಕುಳಿತ ಮೆಟ್ಟಿನಲ್ಲಿಯೇ ಇಷ್ಟು ದೊಡ್ಡ ಕವಿತೆಯನ್ನು ಹೇಗೆ ಬರೆದೆ ನೀನು ಅಂತ ಸುಶೀಲಾಳಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಆ್ಯಂಡ್ ವೆನ್ ಹಿ ವಾಸ್ ರೀಡಿಂಗ್ ಹೀಸ್ ಪೋಯಮ್ ಟು ಸುಶೀಲಾ, ಸಿ ವಾಸ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕೃಷ್ಣ. ಆ್ಯಂಡ್ ಸಿ ಸೇಸ್, ಓ ಹೌ ಫಾಸ್ಟ್ ಯು ರೈಟ್. ಸಿ ಸ್ಟಾರ್ಟ್ಸ್ ಅಡ್ಮೈರಿಂಗ್ ಕೃಷ್ಣ. ಕೃಷ್ಣನಿಗೆ ನೀನು ಎಷ್ಟು ವೇಗವಾಗಿ ಬರಿತೀಯಾ, ಎಷ್ಟು ಬೇಗ ಬರೆದೆ ಅಂತ ಅವನನ್ನು ಅಡ್ಮೈರ್ ಮಾಡ್ತಾಳೆ. ಆ್ಯಂಡ್ ಕೃಷ್ಣ ಸೇಸ್, ನಾಟ್ ಓನ್ಲಿ ಐ ರೈಟ್ ವೆರಿ ಫಾಸ್ಟ್ ಬಟ್ ಐ ಆಲ್ಸೋ ರೈಟ್ ವೆರಿ ವೆಲ್ ಪೋಯಮ್ಸ್. ನಾನು ವೇಗವಾಗಿ ಬರೆಯುವುದು ಮಾತ್ರ ಅಲ್ಲ, ಬಹಳ ಚೆನ್ನಾಗಿಯೂ ಬರಿತೇನೆ, ನೋಡು ಅಂತ ಹೀ ಸೇಸ್. ಆ್ಯಂಡ್ he asks her to listen to his poem. ಈಗ ನಾನು ಓದುವಂತಹ ಕವಿತೆಯನ್ನು ಕೇಳು ಅಂತ ಹೇಳ್ತಾನೆ. ಹೇಳ್ತಾ ಅವನು he starts explaining the things in the poem. ಆ ಕವಿತೆಯಲ್ಲಿ ಬರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ವಿವರಿಸ್ತಾ ಕವಿತೆಯನ್ನು ಓದ್ತಾನೆ. ಆದ ನಂತರ ಸುಶೀಲಾ ಸೇಸ್, ಯು ಆರ್ ಅ ವೆರಿ ಗುಡ್ ರೈಟರ್ ಆ್ಯಂಡ್ ಯು ರೈಟ್ ಸೋ ವೆಲ್. ಸಿ ಸೇಸ್, ನೀನು ಭಾಳ ಚೆನ್ನಾಗಿ ಬರಿತೀಯಾ ಅಂತ ಸುಶೀಲಾ ಹೇಳ್ತಾಳೆ. ಆವಾಗ ಕೃಷ್ಣ ಅಂತಾನೆ, ನೀನು ಇಲ್ಲಿಯವರೆಗೂ ನನ್ನನ್ನು ಬಹಳಷ್ಟು ಕೀಳರಿಮೆಯಿಂದ ನನ್ನ ಕವಿತೆಯನ್ನು ನೋಡಿದ್ದೀಯಾ, ಅದಕ್ಕಾಗಿ ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಂತ ಕೃಷ್ಣ ಸುಶೀಲಳಿಗೆ ಹೇಳ್ತಾನೆ. ಆ್ಯಂಡ್ ಹಿ ಆಸ್ಕ್ಸ್ ಒನ್ ಕ್ವೆಶನ್ ಟು ಸುಶೀಲಾ. ಸುಶೀಲಳಿಗೆ ಇನ್ನೊಂದು ವಿಚಾರವನ್ನು ಹೇಳ್ತಾನೆ. He asks her to take her golden treasury book and open the pages between 150 and 200. ಸುಶೀಲಾಳಿಗೆ ಕೃಷ್ಣ, ನೀನು ನಿನ್ನ ಗೋಲ್ಡನ್ ಟ್ರೆಜರಿ ಅನ್ನುವಂತಹ ಕವಿತೆಗಳ ಪುಸ್ತಕ ಇದೆಯಲ್ಲ, ಅದನ್ನು ತೆಗೆದುಕೊಂಡು 150ರಿಂದ 200 ಪೇಜ್ಗಳ ಮಧ್ಯೆ ಬಂದಿರುವಂತಹ ಕವಿತೆಗಳನ್ನು ಒಮ್ಮೆ ನೋಡು ಅಂತ ಸುಶೀಲಾಳಿಗೆ ಹೇಳ್ತಾನೆ. And she went and took her golden treasury book
and she turned over the pages and finally she came upon the original poem which is there in the golden treasury book, and the author of the poem is ವಿಲಿಯಂ ವರ್ಡ್ಸ್ವರ್ತ್. ಆ್ಯಕ್ಚುಲಿ ಅವನು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರುವಂತಹ ಕವಿತೆಯನ್ನು ಕಾಪಿ ಮಾಡಿರ್ತಾನೆ, ತನ್ನ ಮೆಮರಿಯಿಂದ ಕಾಪಿ ಮಾಡಿರ್ತಾನೆ. ಆ್ಯಂಡ್ ಸಿ ಫೈಂಡ್ಸ್ ದ ಒರಿಜಿನಲ್ ಪೋಯಮ್ ಇನ್ ದ ಲಿಟ್ರೇಚರ್ ಬುಕ್. ಆ ಕವಿತೆಯ ಸಂಗ್ರಹದಲ್ಲಿ ಅವನ ಆ ನಿಜವಾದಂತಹ ಒರಿಜಿನಲ್ ರೈಟರ್ ಬರೆದಂತಹ ಕವಿತೆಯನ್ನು ನೋಡ್ತಾಳೆ. ನೋಡಾದ ನಂತರ ಸುಶೀಲಾ ಏನಂತಾಳೆ, ಆರಂಟ್ ಯು ಅಸೇಮ್ಡ್ ಟು ಕಾಪಿ, ನಿನಗೆ ಕಾಪಿ ಮಾಡುವುದಕ್ಕೆ ಸೇಮ್ ಆಗೋದಿಲ್ವಾ ಅಂತ ಕೇಳ್ತಾಳೆ. ಕೃಷ್ಣ ಸೇಸ್ ನೋ, ಐ ರಿಪ್ಲೈಡ್. ಕೃಷ್ಣ ಸೇಸ್ ನೋ, ಐ ಆಮ್ ನಾಟ್ ಸೇಮ್ಡ್ ಟು ಕಾಪಿ ಬಿಕಾಸ್ the subject of the poem of William Wordsworth was different, entirely different from the subject of my poem. ನನ್ನ ಕವಿತೆ ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರುವಂತಹ ಕವಿತೆಯ ವಿಷಯಗಳು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರೋದ್ರಿಂದ ನನ್ನ ಕವಿತೆಯೇ ಬೇರೆ, ಅವನ ಕವಿತೆಯೇ ಬೇರೆ ಅಂತ ಕೃಷ್ಣ ತನ್ನನ್ನು ತಾನು ಡಿಪೆಂಡ್ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆ್ಯಂಡ್ ಹೀ ಸೇಸ್ ಐ ಡೋಂಟ್ ಕಾಪಿ, ನಾನು ಕಾಪಿ ಮಾಡೋದಿಲ್ಲ ಅಂತ ಕೃಷ್ಣ ಸೇಸ್. ಆ್ಯಂಡ್ ಸುಶೀಲಾ ಸೇಸ್ ಐ ಶುಡ್ ಬಿ ಅಸೇಮ್ಡ್ ಟು ಹ್ಯಾವ್ ಯುವರ್ ಮೆಮರಿ. ಕೃಷ್ಣ ಅವಾಗ ಸುಶೀಲಾಳನ್ನು ಏನು ಜೋಕ್ ಮಾಡ್ತಾ ಏನಂತಾನೆ, ಇಲ್ಲ ನಿನ್ನ ಮೆಮರಿ ಬಗ್ಗೆ ನನಗೆ ಏನು ಸೇಮ್ ಆಗ್ತಾ ಇದೆ, ನಿನ್ನ ಮೆಮರಿ ಬಗ್ಗೆ, ನಿನ್ನ ಜ್ಞಾಪಕ ಶಕ್ತಿಯ ಬಗ್ಗೆ ನನಗೆ ಏನೋ ಒಂದು ರೀತಿಯಾದಂತಹ ಸೇಮ್ ಆಗ್ತಾ ಇದೆ. ಯಾಕಂತಂದರೆ ಯು ಹ್ಯಾಡ್ ದ ಗೋಲ್ಡನ್ ಟ್ರೆಜರಿ ಬುಕ್ ಫಾರ್ ಮೆನಿ ಇಯರ್ಸ್, ಎಷ್ಟೋ ವರ್ಷಗಳಿಂದ ಗೋಲ್ಡನ್ ಟ್ರೆಜರಿ ಪುಸ್ತಕವನ್ನು ಓದ್ತಾ ಇದೆಯಾ. ವೆನ್ ಐ ಕಾಪಿಡ್ ದ ಪೋಯಮ್, ವೆನ್ ಐ ರೆಡ್ ಯು ದ ಪೋಯಮ್, ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ಅ ಪೋಯಮ್ ಬೈ ವಿಲಿಯಂ ವರ್ಡ್ಸ್ವರ್ತ್. ಬಿಫೋರ್ ಯು ಗೋಯಿಂಗ್ ಆ್ಯಂಡ್ ಓಪನಿಂಗ್ ದ ಗೋಲ್ಡನ್ ಟ್ರೆಜರಿ ಬುಕ್ ಯು ಥಾಟ್ ದ್ಯಾಟ್ ದ ಪೋಯಮ್ ಈಸ್ ರಿಟನ್ ಬೈ ಮೀ ಓನ್ಲಿ ಅಂತ ಕೃಷ್ಣ ಸುಶೀಲಾಳನ್ನು ಕಾಡಿಸ್ತಾನೆ. ಏನು, ಇಲ್ಲ ನಿನಗೆ ಎಷ್ಟು ಮೆಮರಿ ಇದೆ, ನಿನಗೆ ಎಷ್ಟು ಜ್ಞಾಪಕ ಶಕ್ತಿ ಇದೆ ಅಂತ ನನಗೆ ಗೊತ್ತಾಯಿತು ಅಂತ ಕೃಷ್ಣ ಅವಳಿಗೆ ಹೇಳಿ, ನಿನ್ನ ಹತ್ರ ಗೋಲ್ಡನ್ ಟ್ರೆಜರಿ ಪುಸ್ತಕ ಇದ್ದು ಎಷ್ಟು ವರ್ಷ ಆಯಿತು, ಆ ಪುಸ್ತಕವನ್ನು ನೀನು ಎಷ್ಟು ಬಾರಿ ಓದಿದ್ದೀಯಾ, ಆ ಪುಸ್ತಕದಲ್ಲಿ ಬರುವಂತಹ ಕವಿತೆಯನ್ನು ನಾನು ರೀಪ್ರೊಡ್ಯೂಸ್ ಮಾಡಿ ಓದಿದರೆ ಅದು ನನ್ನದೇ ಕವಿತೆ ಅಂತ ನೀನು ತಿಳಿದುಕೊಂಡು, ಅದಕ್ಕಾಗಿ ನಿಂದು ಜ್ಞಾಪಕ ಶಕ್ತಿ ಇಲ್ಲ ಅಂತ ಕೃಷ್ಣ ಸುಶೀಲಾಳಿಗೆ ಹೇಳ್ತಾನೆ. ದೆನ್ ಸಮಥಿಂಗ್ ಹ್ಯಾಪನ್ಸ್. ಈ ಘಟನೆ ನಡೆಯುವಂಥ ಸಮಯದಲ್ಲಿಯೇ ಆಲ್ ಆಫ್ ಅ ಸಡನ್ ದ ಓಲ್ಡ್ ಅಲಾರ್ಮ್ ಕ್ಲಾಕ್ ಸ್ಟಾರ್ಟ್ಸ್ ಮೇಕಿಂಗ್ ಸೌಂಡ್. ಓಲ್ಡ್ ಅಲಾರ್ಮ್ ಕ್ಲಾಕ್ ಸೌಂಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಸುಶೀಲಾ ಟ್ರೈಸ್ ಟು ಸ್ಟಾಪ್ ಇಟ್ ಬಟ್ ಸಿ ವಾಸ್ ನಾಟ್ ಏಬಲ್ ಟು ಸ್ಟಾಪ್ ಇಟ್. ಹಳೆಯ ಅಲಾರಾಮ್ ಕ್ಲಾಕ್ ಏನಿರ್ತದೆ ಅಲ್ಲ ಕೃಷ್ಣಂದು, ಅದು ಸೌಂಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಅವಳು ಸುಶೀಲಾ ಅದನ್ನು ಬಂದ್ ಮಾಡುವಂಥ ಪ್ರಯತ್ನ ಮಾಡ್ತಾಳೆ, ಅದಾಗೋದಿಲ್ಲ. ದೆನ್ ಕೃಷ್ಣ ಟೇಕ್ಸ್ ಟೇನ್ಸ್ ಬುಕ್ ಆಫ್ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್, ತೆಗೆದುಕೊಂಡು ಪುಸ್ತಕವನ್ನು ಏನು ಅಲಾರಾಮ್ ಕ್ಲಾಕ್ದ ತಲೆಯ ಮೇಲೆ ಹೊಡಿತಾನೆ. ಇಟ್ ಬಿಕಮ್ಸ್ ಸೈಲೆಂಟ್. ನೌ ವೈ ಡಿಡ್ ಇಟ್ ಡೂ ಇಟ್? ದೆನ್ ಸುಶೀಲಾ ಆಸ್ಕ್ಸ್ ಕೃಷ್ಣ, ವೈ ದ ಅಲಾರಾಮ್ ಕ್ಲಾಕ್ ಈಸ್ ಮೇಕಿಂಗ್ ಸೌಂಡ್ ಇನ್ ದಿಸ್ ಟೈಮ್? ಇಷ್ಟು ಮಧ್ಯಾಹ್ನದಲ್ಲಿ ಅಲಾರಾಮ್ ಕ್ಲಾಕ್ ಯಾಕೆ ಸೌಂಡ್ ಮಾಡ್ತಾ ಇದೆ ಅಂತ ಸುಶೀಲಾ ಕೇಳ್ತಾಳೆ. ಕೃಷ್ಣ ಸೇಸ್ ಜಸ್ಟ್ ಫಾರ್ ಪ್ಲೆಜರ್, ಅದು ತನ್ನ ಸಂತೋಷಕ್ಕಾಗಿ ಸೌಂಡ್ ಮಾಡಿದೆ ಅಂತ ಹೇಳ್ತಾನೆ. ಆ್ಯಂಡ್ ಸುಶೀಲಾ ಶೋಸ್ ಹಿಮ್ ದ ಕ್ಲಾಕ್ ಆ್ಯಂಡ್ ಸೇಸ್, ಇದು ಸಮಯವನ್ನು ಸರಿಯಾಗಿ ತೋರಿಸ್ತಾ ಇಲ್ಲ, ಈಗ ಆ್ಯಕ್ಚುಲಿ ಎಷ್ಟು ಬೆಳಿಗ್ಗೆ ಆಗಿದೆ, ಆದರೆ ಇದು 2 ಗಂಟೆ ತೋರಿಸ್ತಾ ಇದೆ, 4 ಗಂಟೆಗಳ ಏನು ಡಿಫ್ರೆನ್ಸ್ ಇದೆ ಈ ಅಲಾರಾಮ್ ಕ್ಲಾಕ್ನಲ್ಲಿ, ಅದಕ್ಕೆ ಐ ವಿಲ್ ಸೆಲ್ ಇಟ್ ಅಂತ ಸೇಸ್. ಒಬ್ಬ ಏನು ಗುಜರಿ ವ್ಯಾಪಾರಿ ಬರ್ತಾನೆ, ಐ ವಿಲ್ ಸೆಲ್ ಇಟ್ ಟು ಹಿಮ್ ಅಂತ ಅವಳು ಹೇಳ್ತಾಳೆ. ಆವಾಗ ಕೃಷ್ಣ ಹೇಳ್ತಾನೆ, ನೋ ಡೋಂಟ್ ಸೆಲ್ ದ ಕ್ಲಾಕ್ ಬಿಕಾಸ್ ಐ ಹ್ಯಾವ್ ಸ್ಪೆಷಲ್ ಕನೆಕ್ಷನ್ ವಿತ್ ದಟ್ ಕ್ಲಾಕ್ ಅಂತ ಕೃಷ್ಣ ಸುಶೀಲಳಿಗೆ ಹೇಳ್ತಾನೆ. ಬೇಡ, ಅದನ್ನು ಮಾರಬೇಡ, ಅದಕ್ಕೆ ನನಗೆ ಒಂದು ಸ್ಪೆಷಲ್ ಆದಂತಹ ಕನೆಕ್ಷನ್ ಇದೆ ಅಂತ ಕೃಷ್ಣ ಹೇಳುವಂತಹ ಪ್ರಯತ್ನ ಮಾಡ್ತಾನೆ. ಬಟ್ ಸಿ ಡಸಂಟ್ ಲಿಸನ್ ಟು ಹಿಮ್. ಆ್ಯಂಡ್ ಆಫ್ಟರ್ ದ್ಯಾಟ್ ಕೃಷ್ಣ ವೆಂಟ್ ಟು ಕಾಲೇಜ್ ಆ್ಯಂಡ್ ವೆನ್ ಹಿ ಕೇಮ್ ಇನ್ ದ ಈವ್ನಿಂಗ್, ಅದಾದ ನಂತರ ಕಾಲೇಜಿಗೆ ಹೋಗಿ ಮರಳಿ ಸಾಯಂಕಾಲ ಮನೆಗೆ ಬಂದಾಗ ಹಿ ಗೋಸ್ ಇನ್ ಟು ಹೀಸ್ ರೂಮ್ ಆ್ಯಂಡ್ ಫೈಂಡ್ಸ್ ದಟ್ ದ ರೂಮ್ ಈಸ್ ವೆರಿ ನೀಟ್. ಅವನು ಸಾಯಂಕಾಲ ಮನೆಗೆ ಬರುವ ಸಮಯಕ್ಕೆ ಸುಶೀಲಾ ಅವನ ರೂಮನ್ನು ಎಲ್ಲ ಕ್ಲೀನ್ ಮಾಡಿರ್ತಾಳೆ, ಪುಸ್ತಕಗಳನ್ನು ಸರಿಯಾಗಿ ಟೇಬಲ್ ಮೇಲೆ ಹೊದಿಕೆ ಮಾಡಿ ಇಟ್ಟಿರ್ತಾಳೆ. ಆನಂತರ ಅಲ್ಲಿ ಬಿದ್ದಿರುವಂಥ ಹಳೆಯ
ಪೇಪರ್ಗಳನ್ನು ಹಾಗೂ ವೇಸ್ಟ್ ಪೇಪರ್ಸ್ ಎಲ್ಲವನ್ನು ಸಿ ಹ್ಯಾಸ್ ಸೋಲ್ಡ್ ಟು ದ ಗುಜ್ರಿವಾಲಾ, ಗುಜ್ರಿ ವ್ಯಾಪಾರಿಗೆ ಅವನಿಗೆ ಎಲ್ಲವನ್ನು ಮಾರಿಬಿಟ್ಟಿರ್ತಾಳೆ ಯಾರು, ಸುಶೀಲಾ. ಆ್ಯಂಡ್ ವೆನ್ ಹಿ ಎಂಟರ್ಸ್ ಇನ್ ಟು ದ ರೂಮ್, ವೆನ್ ಹಿ ಫೈಂಡ್ಸ್ ದಟ್ ದ ರೂಮ್ ಈಸ್ ಕ್ಲೀನ್ಡ್, ರೂಮನ್ನು ಕ್ಲೀನ್ ಮಾಡಿದ್ದನ್ನು ನೋಡಿದಾಕ್ಷಣ ಕೃಷ್ಣನಿಗೆ ಹಿ ರಿಮೆಂಬರ್ಸ್ ಹೀಸ್ ಓಲ್ಡ್ ಅಲಾರ್ಮ್ ಕ್ಲಾಕ್, ಅವನಿಗೆ ತನ್ನ ಹಳೆಯ ಅಲಾರಮ್ ಕ್ಲಾಕ್ ನೆನಪಾಗ್ತದೆ. ಅವನ ಸುಶೀಲಾಳನ್ನು ಕೇಳ್ತಾನೆ, ಎಲ್ಲಿಟ್ಟಿದ್ದೀಯಾ ಅಲಾರಮ್ ಕ್ಲಾಕನ್ನು ಅಂತ. ಬಟ್ ಸಿ ಡಸಂಟ್ ಆನ್ಸರ್, ಅವಳು ಉತ್ತರವನ್ನು ಕೊಡೋದಿಲ್ಲ. ಬಿಕಾಸ್ ಸಿ ಹ್ಯಾಸ್ ಸೋಲ್ಡ್ ದ ಓಲ್ಡ್ ಅಲಾರಮ್ ಕ್ಲಾಕ್ ಆ್ಯಂಡ್ ಆಲ್ ದ ಓಲ್ಡ್ ಪೇಪರ್ಸ್ ಇನ್ ದ room. He time and again tries to question Susila over the old alarm clock. ಅಲಾರಮ್ ಕ್ಲಾಕ್ ಬಗ್ಗೆ ಮೇಲಿಂದ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಬಟ್ ಸುಶೀಲಾ ಡಸಂಟ್ ಆನ್ಸರ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಸಿ ಇಗ್ನೋರ್ಸ್ ಹಿಸ್ ಕ್ವೆಶನ್ಸ್, ಅವನ ಪ್ರಶ್ನೆಗಳನ್ನು ಇಗ್ನೋರ್ ಮಾಡ್ತಾ ಹೋಗ್ತಾಳೆ. ಆ್ಯಂಡ್ ಆನ್ ದ್ಯಾಟ್ ಡೇ ಕೃಷ್ಣ ಡಿಡಂಟ್ ಹ್ಯಾವ್ ನೆಕ್ಸ್ಟ್ ಡೇ ಕೃಷ್ಣ ಡಿಡಂಟ್ ಹ್ಯಾವ್ tiffin. He did not have tiffin and he was very angry over ಸುಶೀಲಾ. ಅವನು ಟಿಫಿನ್ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಅವಳ ಮೇಲೆ ಬಹಳಷ್ಟು ಸಿಟ್ಟಾಗಿರ್ತಾನೆ ಯಾರು, ಕೃಷ್ಣ. ಆವಾಗ ಸುಶೀಲಾ ಕೃಷ್ಣ ಮತ್ತೊಮ್ಮೆ ಕೇಳ್ತಾನೆ, ನೀನು ಕ್ಲಾಕನ್ನು ಯಾಕೆ ಮಾರಾಟ ಮಾಡಿದೆ ಅಂತ ಮತ್ತೊಮ್ಮೆ ಕೇಳ್ತಾನೆ. ಸುಶೀಲಾ ಡಸಂಟ್ ಟೆಲ್ ಎನಿಥಿಂಗ್ ಅಬೌಟ್ ದ್ಯಾಟ್. And he also asks her, why did you sell all those papers? There were some answer scripts in those old papers, he asks. ಇಲ್ಲ, ಅಲ್ಲಿರುವಂತಹ ಪೇಪರ್ಗಳನ್ನು ಯಾಕೆ ಮಾರಿದೆ, ಅದರಲ್ಲಿ ಹಳೆಯ ಆನ್ಸರ್ ಸೀಟ್ಸ್ಗಳೆಲ್ಲ ಇದ್ವು. ವೈ ಡಿಡ್ ಯು ಸೋಲ್ಡ್ ಆಲ್ ದೋಸ್ ಥಿಂಗ್ಸ್ ಅಂತ ಕೃಷ್ಣ ಬಿಕಮ್ಸ್ ವೆರಿ ಆ್ಯಂಗ್ರಿ ಓವರ್ ಸುಶೀಲಾ. ಆ್ಯಂಡ್ ಸಿ ಸೇಸ್, ದೇ ಆರ್ 4 year old papers, ವೈ ಡು ಯು ವಾಂಟ್ ಆಲ್ ದೋಸ್ ಥಿಂಗ್ಸ್? ಅಲ್ಲ, ಅವು 4 ವರ್ಷದ ಹಳೆಯ ಪೇಪರ್ಗಳಿದ್ದಾವೆ, ಅವುಗಳನ್ನು ತೆಗೆದುಕೊಂಡು ಏನು ಮಾಡ್ತೀವಿ, ಅದಕ್ಕಾಗಿ ನಾನು ಮಾರಾಟ ಮಾಡಿದ್ದೇನೆ ಅಂತ ಸುಶೀಲಾ ಹೇಳ್ತಾಳೆ. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಕೃಷ್ಣ ಗೋಸ್ ಟು ಕಾಲೇಜ್. Krishna goes to college and he sits there for the entire day. He doesn't come home to have his tiffin, he doesn't come home to have his food in the afternoon, and he doesn't come to have tea in the evening. And when he was in college, he bought all the meals from a hotel and sat there only. And in the evening, at 9 o'clock in the night, he comes home on that day and asks the old woman whether everyone has eaten. ಎಲ್ಲರೂ ತಿಂದಿದ್ದಾರೆ, ಎಲ್ಲರೂ ಊಟ ಮಾಡಿದ್ದಾರಾ ಅಂತ ಆ ಮುದುಕಿಯನ್ನು ಕೇಳ್ತಾನೆ. ಕೇಳಿದಾಗ ಮುದುಕಿ ಹೇಳ್ತಾಳೆ, ಸುಶೀಲಾ ವೇಟೆಡ್ ಫಾರ್ ಯು ಟಿಲ್ 8:30, ಬಟ್ ವೆನ್ ಇಟ್ ಗಾಟ್ ಲೇಟ್ ಫಾರ್ ಯು ಟು ಕಮ್ ಹೋಮ್ ಸಿ ಆಲ್ಸೋ ಏಟ್ ಅಂತ ಹೇಳ್ತಾಳೆ. ಇಲ್ಲ, ಸುಶೀಲಾ 8:30ರವರೆಗೆ ವೇಟ್ ಮಾಡಿದ್ಲು, ನೀನು ಬರೋದು ತಡ ಆಗಿದ್ದಕ್ಕೋಸ್ಕರ ಅವಳು ಊಟ ಮಾಡಿದ್ಲು ಅಂತ ಹೇಳ್ತಾಳೆ. ಆದರೆ ಕೃಷ್ಣ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲಿಸ್ನಿಂಗ್ ದ ನೇಮ್ ಆಫ್ ಸುಶೀಲಾ ಆ್ಯಂಡ್ ಹೀ ಇಗ್ನೋರ್ಸ್. ಆ್ಯಂಡ್ he starts having his dinner and the old woman is serving. Then Susila comes into his dinner hall, but he doesn't look at her and he bows down his head. ತಲೆಯನ್ನು ಕೆಳಗೆ ಮಾಡಿ ಸುಶೀಲಾ ಡೈನಿಂಗ್ ಹಾಲಲ್ಲಿ ಬಂದದ್ದನ್ನು ಅವಳನ್ನು ನೋಡುವುದನ್ನು ಅವಾಯ್ಡ್ ಮಾಡಿ ಅವಳ ಜೊತೆ ಮಾತನಾಡೋದಿಲ್ಲ. ಆ್ಯಂಡ್ he doesn't talk anything to Susila. And then again he goes to his room directly. After having his dinner, he goes to his room and finds some rupees on his table. ಅವನ ಟೇಬಲ್ ಮೇಲೆ ಕೆಲವೊಂದಿಷ್ಟು ದುಡ್ಡನ್ನು ಇಟ್ಟಿರುವುದನ್ನು ನೋಡ್ತಾನೆ. ಅಲ್ಲಿ ಎಷ್ಟಿರ್ತದೆ ಅಂತಂದರೆ 1 rupee and 12 annas were there. ಟೈಮ್ ಪೀಸಿಗೆ 12 ಆನೆಗಳಿಗೆ ಟೈಮ್ ಪೀಸನ್ನು ಮಾರಿರ್ತಾಳೆ. 1 ರೂಪಿಗೆ ಹಳೆಯ ಪೇಪರ್ಗಳನ್ನು ಮಾರಿರ್ತಾಳೆ ಸುಶೀಲಾ. After seeing the money, Krishna became very angry and goes into her room and finds that Susila is crying, pacing the wall. And there he stood for a while, and but after she learnt that Krishna is in her room, ಕೃಷ್ಣ ಅವನ ರೂಮ್ನಲ್ಲಿ ಇಟ್ಟಂತಹ ದುಡ್ಡನ್ನು ನೋಡಿ ಮತ್ತಷ್ಟು ಸಿಟ್ಟಾಗಿ ಸುಶೀಲಳ ರೂಮ್ಗೆ ಹೋದಾಗ ಅವಳು ಅಳ್ತಿರ್ತಾಳೆ.
ಅಳುವುದನ್ನು ನೋಡಿ ಕೃಷ್ಣ ಸುಮ್ಮನೆ ನಿಲ್ತಾನೆ. ಆ್ಯಂಡ್ ಸಿ ಸ್ಟಾರ್ಟ್ಸ್ ಶಾಬಿಂಗ್, ಮತ್ತಷ್ಟು ಜೋರಾಗಿ ಅಳುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ಆ್ಯಂಡ್ ಆವಾಗ ಕೃಷ್ಣ ಹೇಳ್ತಾನೆ, ವಾಟ್ ಈಸ್ ದ ಯೂಸ್ ಆಫ್ ಕ್ರೈಯಿಂಗ್ ಆಫ್ಟರ್ ಕಮಿಟಿಂಗ್ ಅ ಸೀರಿಯಸ್ ಬ್ಲಂಡರ್. ಒಂದು ಇಷ್ಟು ಕೆಟ್ಟದಾದಂತಹ, ಇಷ್ಟು ದೊಡ್ಡದಾದಂತಹ ತಪ್ಪನ್ನು ಮಾಡಿದ ಮೇಲೆ ಅತ್ತರೆ ಏನು ಬರ್ತದೆ ಅಂತ ಕೃಷ್ಣ ಸಿಟ್ಟಾಗ್ತಾನೆ. ಅದಕ್ಕೆ ಅವನ ಮಾತುಗಳನ್ನು ಕೇಳಿದಂಥ ಸುಶೀಲಾ ದೆನ್ ಅಗೇನ್ ಕ್ರೈಸ್ ವೆರಿ ಬಿಟರ್ಲಿ. ಆ್ಯಂಡ್ ದೆನ್ ಸಿ ಆಸ್ಕ್ಸ್ ಹಿಮ್, ಆರ್ ಯು ಗೋಯಿಂಗ್ ಟು ಟಾಕ್ ಟು ಮಿ ಆರ್ ನಾಟ್. ನೀನು ನನ್ನ ಜೊತೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಸುಶೀಲಾ ಕೇಳ್ತಾಳೆ. ಹಿ ಸೇಸ್, ಐ ವಿಲ್ ಟಾಕ್ ಟು ಯು ಓನ್ಲಿ ವೆನ್ ಯು ಬಿಹೇವ್ ಲೈಕ್ ಅ ಹ್ಯೂಮನ್ ಬೀಯಿಂಗ್. ನೀನು ಮಾನವರ ರೀತಿ ಬಿಹೇವ್ ಮಾಡಿದಾಗ ಮಾತ್ರ ನಾನು ನಿನ್ನ ಜೊತೆ ಮಾತನಾಡ್ತೇನೆ, ಇಲ್ಲದೇ ಇದ್ದರೆ ಐ ವಿಲ್ ನಾಟ್ ಟಾಕ್ ಟು ಯು ಅಂತ ಕೃಷ್ಣ ಅವಳಿಗೆ ಹೇಳ್ತಾನೆ. ಆ್ಯಂಡ್ ಹೀ ಆಲ್ಸೋ ಆಸ್ಕ್ಸ್ ಹರ್, ಸ್ಟಾಪ್ ಕ್ರೈಯಿಂಗ್ ಬಿಕಾಸ್ ಅದರ್ ಪೀಪಲ್ ದ ನೇಬರ್ಸ್ ಮೇ ಹಿಯರ್ ದ ಸೌಂಡ್ಸ್. ಅಳುವುದನ್ನು ನೀನು ನಿಲ್ಲಿಸು, ನೀನು ಅಳುವುದನ್ನು ನಮ್ಮ ಮನೆಯ ಬಾಜು ಇರುವಂಥ ಜನ ಕೇಳಿಸ್ಕೊಂಡ್ರೆ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಕೃಷ್ಣ ಸುಶೀಲಾಳಿಗೆ ಏನೋ ಸಿಟ್ಟಿನಿಂದ ಹೇಳ್ತಾನೆ. ದೆನ್ ಬೋತ್ ಆಫ್ ದೆಮ್ ಟ್ರೀಟೆಡ್ ಸ್ಟ್ರೇಂಜರ್ಸ್ ಫಾರ್ ದ ನೆಕ್ಸ್ಟ್ 48 hours. ಇಬ್ಬರು ಅದಾದ ನಂತರ, ಈ ಘಟನೆಯ ನಂತರ ಇಬ್ಬರು ಏನು ಭಾಳ ಪರಿಚಯ ಇಲ್ಲದೆ ಇರೋರ ಥರ ಮನೆಯಲ್ಲಿ ಇರ್ತಾರೆ. ಆ್ಯಂಡ್ ಅವಳು ತನ್ನ ರೂಮ್ನಲ್ಲಿ ತಾನು ಕುಳಿತಿರ್ತಾಳೆ, ಇವನು ತನ್ನ ರೂಮ್ನಲ್ಲಿ ತಾನು ಕೃಷ್ಣ ಕೂಡ್ತಾನೆ. ತಾನು ಕಾಲೇಜ್ಗೆ ಹೋಗುವಂಥ ಸಮಯಕ್ಕೆ ಕಾಲೇಜ್ಗೆ ಹೋಗ್ತಾನೆ. ಮನೆಗೆ ಬಂದಾದ ನಂತರ he would not talk to her and she would not come to the gate to look whether Krishna is coming or not. ಅವನು ಮನೆಗೆ ಬರ್ತಾ ಇದ್ದಾನೋ ಇಲ್ಲವೋ ಅನ್ನುವಂಥದ್ದನ್ನು ಕೂಡ ಅವಳು ವಿಚಾರ ಮಾಡೋದಿಲ್ಲ. ಆ್ಯಂಡ್ ಕೃಷ್ಣ ಏನು ಅಂದ್ಕೊಂಡಿರ್ತಾನೆ, ಸುಶೀಲಾ ವುಡ್ ಮೇಕ್ ಅ ಪೀಸ್. ಸುಶೀಲಾ ಇಲ್ಲ ನಂದು ತಪ್ಪಾಯಿತು ಅಂತಾಳೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ದ್ಯಾಟ್ ಡಸಂಟ್ ಹ್ಯಾಪನ್, ಅದು ಆಗೋದಿಲ್ಲ. ಕೃಷ್ಣ ವಾಸ್ ಆಲ್ಸೋ ವೆರಿ ಸ್ಟಬ್ಬರ್ನ್ ಆ್ಯಂಡ್ ಮೋರ್ ದ್ಯಾನ್ ಕೃಷ್ಣ, ಸುಶೀಲಾ ವಾಸ್ ಆಡಮಂಟ್. ಕೃಷ್ಣ ಎಷ್ಟು ಮಂಡಾಗಿದ್ದ ಅದಕ್ಕಿಂತ 100 ಪಟ್ಟು ಸುಶೀಲಾ ಮಂಡ ಇರ್ತಾಳೆ. ಹಾಗಾಗಿ ಅವಳನ್ನು ಏನೋ ಒಪ್ಕೊಳ್ಳೋದಿಲ್ಲ, ತಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಳ್ಳೋದಿಲ್ಲ. ಅದಾದ ನಂತರ ಕೃಷ್ಣ ಕೆಲವೊಂದಿಷ್ಟು ಬಾರಿ ಮಾತನಾಡಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಇಟ್ ಡಸಂಟ್ ವರ್ಕ್ಔಟ್. ಇವನೇನಾದರೂ ಮಾತನಾಡುವಂಥ ಪ್ರಯತ್ನ ಮಾಡಿದಾಗ ಸಿ ವುಡ್ ಗೋ ಟು ಹರ್ ರೂಮ್ ಆ್ಯಂಡ್ ಶಟ್ ದ ಡೋರ್ ಆನ್ ದ ಪೇಸ್ ಆಫ್ ಕೃಷ್ಣ. ಇವನು ಮಾತನಾಡಿಸಬೇಕಂತ ಪ್ರಯತ್ನ ಮಾಡಿದಾಗ ಅವಳು ತನ್ನ ರೂಮ್ಗೆ ಹೋಗಿ ಡೋರನ್ನು ಲಾಕ್ ಮಾಡಿಕೊಂಡು ಕುಳಿತು ಬಿಡ್ತಾ ಇದ್ಲು. ಆಫ್ಟರ್ 1 day ಕೃಷ್ಣ ವಾಸ್ ನಾಟ್ ಏಬಲ್ ಟು ಬೇರ್ ದಟ್ ಸೈಲೆನ್ಸ್ ಇನ್ ದ ಹೋಮ್. 1 ದಿನ 2 ದಿನ ಆಯಿತು, 3ನೇ ದಿನ ಆಯಿತು. 4ನೇ ದಿನಕ್ಕೆ ಕೃಷ್ಣನಿಗೆ ಮನೆಯಲ್ಲಿ ಇರುವಂತಹ ಆ ಸ್ಮಶಾನ ಮೌನವನ್ನು ಏನು ಸಹಿಸ್ಕೊಳ್ಳೋಕ್ಕೆ ಆಗದೆ ಹೀ ಡಿಸೈಡ್ಸ್ ಟು ಮೇಕ್ ಪೀಸ್ ವಿತ್ ಸುಶೀಲಾಳೊಂದಿಗೆ ಏನೋ ನಂದೇ ತಪ್ಪು ಅಂತ ಹೇಳಿ ಅವಳನ್ನು ಸಮಾಧಾನ ಪಡಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ಹೀ ಕಮ್ಸ್ ಹೋಮ್ ಆ್ಯಂಡ್ ದೆನ್ ವೆನ್ ಕೃಷ್ಣ ಕೇಮ್ ಹೋಮ್ ಸಿ ಸ್ಟಾರ್ಟ್ಸ್ ಗೋಯಿಂಗ್ ಟು ಹರ್ ರೂಮ್. ಕೃಷ್ಣ ಬರೋವರೆಗೆ ಹೊರಗೆ ಹಾಲ್ನಲ್ಲಿ ಕುಳಿತಿರ್ತಾಳೆ. ಕೃಷ್ಣ ಬಂದಾದ ನಂತರ ತನ್ನ ರೂಮ್ಗೆ ಎದ್ದು ಹೋಗ್ತಿರ್ತಾಳೆ. ಆವಾಗ ಕೃಷ್ಣ ಟಾಕ್ಸ್, ಲೆಟ್ ಅಸ್ ಗೋ ಟು ಅ ಪಿಕ್ಚರ್. ಒಂದು ಪಿಕ್ಚರ್ನ ನೋಡೋದಕ್ಕೆ ಹೋಗೋಣ ಅಂತ ಕೃಷ್ಣ ಸುಶೀಲಾಳಿಗೆ ಹೇಳ್ತಾನೆ. ಹೇಳಿದಾಗ ವಾಟ್ ಪಿಕ್ಚರ್ ಅಂತ ಸುಶೀಲಾ ಕೇಳ್ತಾಳೆ. ದೆನ್ ಹಿ ಸೇಸ್, ಟಾರ್ಜನ್ ಅಟ್ ವೆರೈಟಿ ಹಾಲ್. ವೆರೈಟಿ ಹಾಲ್ ಅನ್ನುವಂತಹ ಒಂದು ಫಿಲ್ಮ್ ಥಿಯೇಟರ್ನಲ್ಲಿ ಟಾರ್ಜನ್ ಫಿಲ್ಮ್ ಬಂದಿದೆ, ಅದನ್ನು ನೋಡುವುದಕ್ಕೆ ಹೋಗೋಣ ಅಂತಂದಾಗ ಸುಶೀಲಾ ಬಿಕಮ್ಸ್ ಹ್ಯಾಪಿ ಆ್ಯಂಡ್ ಹಿ ಸೇಸ್, ದ ಓಲ್ಡ್ ವಿಮೆನ್ ವಿಲ್ ಲುಕ್ ಆಫ್ಟರ್ ದ ಬೇಬಿ, ವಿ ಶಾಲ್ ಬಿ ಬ್ಯಾಕ್ ಅಟ್ 9. ನಾವು ಬೆಳಗ್ಗೆ 9 ಗಂಟೆ ಅಂದರೆ ಬಂದುಬಿಡ್ತೀವಿ, ರೆಡಿ ಆಗು ಅಂತ ಸುಶೀಲಾಳಿಗೆ ಹೇಳ್ತಾನೆ. ಆ್ಯಂಡ್ ಸಿ ಗೆಟ್ಸ್ ರೆಡಿಡ್ ವೆರಿ ಹರಿಲಿ ಆ್ಯಂಡ್ ಸಿ ಟೇಕ್ಸ್ 10 minutes, ಓನ್ಲಿ 10 minutes ಸಿ ಗೆಟ್ಸ್ ರೆಡಿ. After completing the film, when they are coming out of the variety hall, they had come to an agreement. ಅವರೊಂದು ಅಗ್ರಿಮೆಂಟಿಗೆ ಬಂದಿರ್ತಾರೆ. ಆ್ಯಂಡ್ they have forgotten all the differences they have built between them over the issue of the clock. ಏನು ಓಲ್ಡ್ ಅಲಾರಾಮ್ ಬಗ್ಗೆ ಬಂದಂತಹ ಜಗಳದ ಬಗ್ಗೆ ಅವರೆಲ್ಲವನ್ನು ಮರೆತು ಭಾಳ ಅನ್ಯೋನ್ಯವಾಗಿ ಆ ಫಿಲ್ಮ್ ಥಿಯೇಟರ್ನಿಂದ ಹೊರಗಡೆ ಬರ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಕೃಷ್ಣ ಹೇಳ್ತಾನೆ, ಐ ಥಾಟ್ ವಿ ಮೈಟ್ ಬೈ ಅ ನ್ಯೂ ಕ್ಲಾಕ್, ದ್ಯಾಟ್ಸ್ ವೈ ಐ ಗೇವ್ ಅವೇ ದ ಓಲ್ಡ್ ಒನ್ಸ್ ಇಸ್ ಸೆಡ್. ಸುಶೀಲಾ ಹೇಳ್ತಾಳೆ,
ಇಲ್ಲ ಒಂದು ಹೊಸದಾದಂತಹ ಕ್ಲಾಕನ್ನು ತೆಗೆದುಕೊಳ್ಬೋದು, ಅದಕ್ಕಾಗಿ ಅದನ್ನು ಕೊಟ್ಟೆ ಅಂತ ಕೃಷ್ಣ ಹೇಳ್ತಾನೆ. ಸುಶೀಲಾ ಹೇಳ್ತಾಳೆ, ದೆನ್ ಕೃಷ್ಣ ಸೇಸ್, ಹೌದು, ಯು ಹ್ಯಾವ್ ಡನ್ ಅ ಗುಡ್ ಜಾಬ್, ನೀನು ಸರಿಯಾದ ಕೆಲಸವನ್ನೇ ಮಾಡಿದ್ದೀಯಾ. ಇವನ್ ಇನ್ ದ ಹಾಸ್ಟೆಲ್ ದ ಅಲಾರಮ್ ಕ್ಲಾಕ್ ಡಿಸ್ಟರ್ಬ್ಡ್ ಮೆನಿ ಪೀಪಲ್. ಹಾಸ್ಟೆಲ್ನಲ್ಲಿದ್ದಾಗೂ ಕೂಡ ಅದು ಭಾಳ ಜನರಿಗೆ ತೊಂದರೆಯನ್ನು ಕೊಟ್ಟಿತ್ತು. ನೀವು ಒಳ್ಳೆಯ ಕೆಲಸ ಮಾಡಿದೆ. ಐ ಆಮ್ ಹ್ಯಾಪಿ, ನೀ ಅದನ್ನು ಮಾರಿದ್ದಕ್ಕೆ ನನಗೆ ಸಂತೋಷ ಆಗಿದೆ ಅಂತ ಕೃಷ್ಣ ಹೇಳ್ತಾನೆ. ನಾವು ದ ಮ್ಯಾಟರ್ ಈಸ್ ಓವರ್, ಅದು ಅವರ ಮಧ್ಯೆ ಇರುವಂಥ ಜಗಳ ಮುಗಿದು ಹೋಯಿತು. ಆ್ಯಂಡ್ ಸುಶೀಲಾ ಸೇಸ್, ನೌ ಅ ಡೇಸ್ ವಿ ಹ್ಯಾವ್ so beautiful clocks in the shops, we will buy one which is very good ಅಂತ ಸುಶೀಲಾ ಹೇಳ್ತಾಳೆ. ಒಂದು ಒಳ್ಳೆಯ ಕ್ಲಾಕನ್ನು, ಅಲಾರಮ್ ಕ್ಲಾಕನ್ನು ಪರ್ಚೇಸ್ ಮಾಡೋಣ ಅಂತ ಹೇಳ್ತಾಳೆ. ಕೃಷ್ಣ ಆಲ್ಸೋ ಸೇ ಯಸ್, ಆ್ಯಂಡ್ he says tomorrow evening we will go out together and buy a new clock, he says. ನಾಳೆ ಸಾಯಂಕಾಲ ಇಬ್ಬರು ಕೂಡಿಕೊಂಡು ಹೋಗಿ ಹೊಸದಾದಂತಹ ಒಂದು ಕ್ಲಾಕನ್ನು ತೆಗೆದುಕೊಂಡು ಬರೋಣ ಅಂತ ಕೃಷ್ಣ ಮತ್ತು ಸುಶೀಲಾ ಒಪ್ಪಿಕೊಡ್ತಾರೆ. ಅದಾದ ನಂತರ ಬೋತ್ ಆಫ್ ದೆಮ್ ಆಫ್ಟರ್ ಕಮಿಂಗ್ ಹೋಮ್ ಕಮ್ಸ್ ಟು ಅ ಡಿಸಿಷನ್, ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನು ಅಂತಂದರೆ ದೇ ಕಮ್ ಟು ಅ ಡಿಸಿಷನ್ ದ್ಯಾಟ್ ದೇ ವಿಲ್ ನಾಟ್ ಕ್ವಾರಲ್ ಇನ್ ದ ಫ್ಯೂಚರ್ ವಿಚ್ ಮೇ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಆನ್ ದ ಹೆಲ್ತ್ ಆಫ್ ದ ಬೇಬಿ. ಇನ್ನು ಮುಂದೆ ನಾವು ಮನೆಯಲ್ಲಿ ಜಗಳ ಆಡುವುದು ಬೇಡ, ಏಕೆಂದರೆ ಅದು ಮಗುವಿನ ಆರೋಗ್ಯದ ಮೇಲೆ, ಮಗುವಿನ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಅದಕ್ಕಾಗಿ ವಿ ವಿಲ್ ನಾಟ್ ಕ್ವಾರಲ್ ಎನಿ ಮೋರ್ ಅಂತ ಸುಶೀಲಾ ಮತ್ತು ಕೃಷ್ಣ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಲ್ಲಿಗೆ ಎರಡನೆಯ ಪಾಠ ಅಂತ್ಯ ಆಗ್ತದೆ. ವಿ ವಿಲ್ ಡಿಸ್ಕಸ್ ದ ಚಾಪ್ಟರ್ 3 in our next video class. Thank you very much.